ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಕೊಡ್ತೀನಿ. ಒಬ್ಬ ಕೂರಕ್ ಬಿಡಲ್ಲ, ಇನ್ನೊಬ್ಬ ಏಳಕ್ ಬಿಡಲ್ಲ. ಸರಿಯಾಗಿದ್ದೀರಾ ಇಬ್ರು ಮಕ್ಕಳು. ಒಂದ್ ನಿಮಿಷ ಯಾರು ಇವಾಗ ಏನು ಮಾತಾಡೋ ಹಾಗಿಲ್ಲ. ಇದು ಕಣ್ಣನೇ ಉತ್ತರ ಕೊಡ್ಬೇಕು. ಏನೇ ಡೌಟು ನಿಂದು? ಅವನೇ ಹೇಳ್ತಾನೆ, ಇರಿ ದೊಡಮ್ಮ. ಯಾರು ಇವಳು? ಎಲ್ ನೋಡಿದ್ರು ಇವಳ್ದೆ ರೀಲ್ಸ್ ಓಡ್ತಿದೆ. ಕರ್ಣ ಸರ್ ಹೇಗಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ಈ ವಿಡಿಯೋ ನಿಮ್ಮೆಲ್ರಿಗೂ ಹೇಗ್ ಕಾಣಿಸ್ತಿದೆ ಇದನ್ನ ಸರಿಯಾಗಿ ನೋಡಿ. ನನ್ ಜಾಗದಲ್ಲಿ ಬೇರೆ ಯಾರೇ ಎದ್ದಿದ್ರು ಅವ್ರು ಹೀಗೆ ಕಾಪಾಡ್ತಿದ್ರು. ಒಬ್ರು ನೀರಿಗೆ ಬಿದ್ದಾಗ ಅವ್ರನ್ನ ಹೇಗ್ ಉಳಿಸ್ಬೇಕು ಅನ್ನೋದು ಡಾಕ್ಟರ್ ಆಗಿ ನಮ್ಮೆಲ್ರಿಗೂ ಗೊತ್ತಿರೋ ಬೇಸಿಕ್ ವಿಚಾರ. ಕರ್ಣ ಸರ್ ಇಡೀ ಜಗತ್ತಿಗೆ ಡಾಕ್ಟರ್, ಆದ್ರೆ ನಮ್ಗೆ ಡಾಕ್ಟರ್ ಜೊತೆಗೆ ಈ ವೃತ್ತಿನ ದಾರ ಎರಿತಿರೋ ಗುರುನು ಹೌದು. ಸರ್ ದಯವಿಟ್ಟು ನನ್ನ ಕ್ಷಮಿಸಿ. ಅಣ್ಣ, ನಾನು ಅಲ್ಲೇ ಇರ್ಬೇಕಿತ್ತು ಕಣೋ. ಆ ಕಂತ್ರಿ ಬೇಕಪ್ಪ ಯಾರು ಅಂತ ಹುಡ್ಕಿ ಇವಳ ಕೈಲ ಚಪ್ಪಲಿ ಓಡಿಸ್ತಿದ್ದೆ. ಯಾರೋ ತಪ್ಪು ಕೆಲಸ ಮಾಡ್ತಾರೆ ಅಂತ ನಾವು ಅದೇ ರೀತಿ ಮಾಡೋಕ್ಕಾಗುತ್ತಾ? ತಪ್ಪಲ್ವಾ? ರಾಧಿಕಾ ಹೇಳ್ತಿರೋದು ಕರೆಕ್ಟ್ ಅಲ್ವೇನೋ? ಆ ಹುಡುಗಿ ಎಷ್ಟು ಒಳ್ಳೆಯವಳು ನೋಡು. ನಿನ್ ಹೆಸರು ಎಲ್ಲೂ ಹಾಳಾಗ್ಬಾರ್ದು ಅಂತ ಎಷ್ಟು ಯೋಚನೆ ಮಾಡಿದಾಳೆ. ಅದಕ್ಕೆ ಅವಳನ್ನೊಂದ್ಸತಿ ನಂಗೆ ಪರಿಚಯ ಮಾಡಿಸ್ಕೊಡು. ನಾನು ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸರಿ, ಯಾವಾಗ ಪರಿಚಯ ಮಾಡಿಸ್ತೀಯ? ಆಡಿಸ್ತೀನಿ ಬಿಡೆ. ಬಾಯಿಲ್ವಾ ನಿನಗೆ ಮಾತಾಡಕ್ಕೆ? ಏನು ಮಾತಾಡೋದಕ್ಕಿತ್ತು? ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ನನ್ನನ್ನು ಬಯಸ್ತಿದ್ಯಾ ಅಲ್ವಾ? ನಾನೇನು ಮಾಡಿದೆ? ಏನು ಹೇಳ್ತಿದ್ದೆ ಹೇಳು? ನೀನು ಫೋಟೋ ಪೋಸ್ಟರ್ ಇಡೀ ಕಾಲೇಜ್ ಹಂಚಕ್ಕೆ ಹೇಳಿದ್ದು ನಾನು. ವಿಡಿಯೋ ವೈರಲ್ ಮಾಡಿದವನು ನಾನು. ಏನು ಮಾಡ್ಕೋತೀಯೋ ಮಾಡ್ಕೋ. ಸಂಜು, ಬಿಡು ಅವನ್ನ. ತೆಗಿ ಕೈ ಹಿಂದೆ. ಯಾಕೋ ಅವನ ಜೊತೆ ಯಾವಾಗ್ಲೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತೀಯಾ? ನಡಿ ಸುಮ್ನೆ ಅಂದೆ. ಏನಾಯ್ತು? ಯಾಕೆ ಅವ್ನು ನಿನ್ ಮೇಲೆ ಜಗಳಕ್ಕೆ ಬಂದ? ಏನಿಲ್ಲಮ್ಮ, ಸುಮ್ಮನೆ ಕೋಪ ಮಾಡ್ಕೊಂಡಿದ್ದಾನೆ ಅಷ್ಟೇ, ಮಾಮೂಲಿ. ಕರ್ಣ, ಪದೇ ಪದೇ ಎಲ್ಲರೂ ನಿನ್ ಮೇಲೆ ಸವಾರಿ ಮಾಡ್ತಿದ್ರು, ಅದನ್ನ ಸಹಿಸ್ಕೊಂಡು ಸುಮ್ಮನಿರ್ತೀಯ? ಯಾಕೋ ಇಷ್ಟು ಒಳ್ಳೆತನ ನಿನಗೆ? ಯಾಕಂದ್ರೆ ನನ್ನ ಕಣ್ ಮುಂದೆ ಇದಾರಲ್ಲ ಅಮ್ಮ, ಅವ್ರು ತುಂಬ ಒಳ್ಳೆಯವರು. ಅದಕ್ಕೆ ಎಲ್ಲದಕ್ಕೂ ಅಳ್ತಿರಲ್ಲ, ಏನು ಹೇಳೋಕ್ಕೂ ಭಯ ಆಗುತ್ತೆ. ಒಂದ್ಸರಿ ನಗೆ ಪ್ಲೀಸ್, ಕಣ್ಣಗೋಸ್ಕರ. ಥ್ಯಾಂಕ್ ಯು. ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ರಿಂದ ನಿಮ್ಮ ಕೈಲೇ ಗೊಂಬೆ ಇಡ್ಸೋಣ ಅಂತ. ಇನ್ನು ಮುಂದೆ ನಿಮ್ಗೆ ಯಾವುದೇ ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳಿ, ನಾನು ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಐ ಲವ್ ಯು ಸರ್. ಕಾರಣ ನಾನು ನೆರಳಿನ ಸಹಾಯ ಇಲ್ಲದೆ ನಿಮ್ಮ ಮಕ್ಕನ ಮದುವೆ ಮಾಡಿ ತೋರಿಸಿ ನೋಡೋಣ. ಇನ್ಯಾವತ್ತು ನನ್ನಿಂದ ಮನೆಯವರಿಂದ ಕರ್ಣ ಸರ್ಗೆ ತೊಂದರೆ ಆಗೋದಿಲ್ಲ. ಇಲ್ಲ, ನಾನು ದುಡ್ಡು ನೋಡಿ ಪ್ರೀತಿ ಮಾಡಿಲ್ಲ. ದುಡ್ಡು ನೋಡಿ ನಾನು ಪ್ರೀತಿ ಮಾಡಿಲ್ಲ. ನಿನಗೂ ಗೊತ್ತು ತಾನೆ ನನ್ನ ಪ್ರೀತಿ ನಿಜನಾ ಸುಳ್ಳು ಅಂತ. ನಿನಗೂ ನನ್ನ ಮೇಲೆ ಅನುಮಾನ ಇದೆಯಾ? ನಿಧಿ, ಹಾಲಿಟ್ಟಿದ್ದೀನಿ, ಕುಡ್ಕೊಂಡು ಹೋಗು. ನನಗ್ ಬೇಡ. ನೋಡಿದ್ಯಾ, ನಾನೇನ್ ಕೇಳ್ದೆ ಹೋದ್ರು ನನ್ನ ಬಗ್ಗೆ ಯೋಚನೆ ಮಾಡೋರು ಇವರು. ಅಂತ ಅಕ್ಕ ಅಜ್ಜಿಗೆ ನನಗೆ ಹೀಗಂದ್ರು ಅಂತ ಏನಾದ್ರು ಗೊತ್ತಾದ್ರೆ ಅವರಾದ್ರೂ ಹೇಗೆ ತಡ್ಕೊಳ್ತಾರೆ ಹೇಳು?
ನೀನಾದ್ರೂ ನನ್ನ ಮಾತು ಕೇಳಿಸ್ಕೊಳ್ತೀಯ ಅಲ್ವಾ ಪ್ಲೀಸ್? ಸೇಮ್ ಟು ಸೇಮ್ ನಿಮ್ ಕಾಲೇಜಲ್ಲಿ ಆದಂಗೆ ಒಂದು ಇನ್ಸಿಡೆಂಟ್ ನಮ್ ಕಾಲೇಜಲ್ಲೂ ಆಯ್ತು. ನಮ್ ಲೆಕ್ಚರರ್ ಬಗ್ಗೆ 4 ಜನ ಬಾಯಿಗೆ ಬಂದಾಗ ಮಾತಾಡ್ತಿದ್ರು. ಅದ್ರಲ್ಲೂ ಆ ಹುಡುಗಿ ಬಗ್ಗೆ ಅಫೇರ್ ಇದೆ ಅಂತೆಲ್ಲ. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಆ ಹುಡುಗಿ ಫುಲ್ ಸಿಟ್ಟಾಗಿ ದಡುತಿಗಳ ಮುಖ ಮುತ್ತಿ ನೋಡ್ದೆ ಚಚ್ಚಾಕ್ಬಿಟ್ಲು. ಆಮೇಲೆ ಲೆಕ್ಚರರೇ ಹೋಗಿ ಥ್ಯಾಂಕ್ಸ್ ಹೇಳಿದ್ರು. ಸೂಪರ್ ಅಲ್ವಾ? ನೀನ್ ಥ್ಯಾಂಕ್ಸ್ ಹೇಳಿದ್ಯಾ? ವಾಟ್? ಇನ್ನು ಕಣಿ ಹೇಳ್ಬೇಕಾ ನಿನ್ಗೆ? ನನ್ ಕತೆ ಹೇಳ್ತಿದ್ರೆ ವಾಟ್ ಅಂತ ಕೇಳ್ತೀಯಲ್ಲ, ಯಾಕೆ ನೀನ್ ಇನ್ನೂ ಅವಳಿಗೆ ಥ್ಯಾಂಕ್ಸ್ ಹೇಳಲಿಲ್ವಾ? ಹೇಳಿಲ್ಲ. ಅಣ್ಣ, ನಾವು ಚಿಕ್ಕವರಿದ್ದಾಗ ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಅವಳು ಹುಡ್ಗಿ ಅಣ್ಣ, ಆಗ ನೋಡಿದ್ರೆ ನಿನಗಿಂತ ಜಾಸ್ತಿ ಅವಳಿಗೆ ಇಮೇಜ್ ಡ್ಯಾಮೇಜ್ ಆಗಿದೆ. ಅದ್ರಲ್ಲೂ ಎಲ್ರ ಮುಂದೆ ನಿಂತು ನಿನ್ ಪರವಾಗಿ ಮಾತಾಡಿದಾಳೆ. ನೀನೇ ಯೋಚನೆ ಮಾಡು. ನೀನ್ ಥ್ಯಾಂಕ್ಸ್ ಹೇಳೋದ್ರಿಂದ ನೀನ್ ದೊಡ್ಡವನಾಗ್ಬೇಕು ಅನ್ನೋದೇ ನನ್ ಸ್ವಾರ್ಥ. ಅಷ್ಟೇ ಅಲ್ಲ, ಆ ಹುಡ್ಗಿಗೂ ಚಿಕ್ಕದಾಗಾದ್ರೂ ಖುಷಿ ಸಮಾಧಾನ ಆಗ್ಬೋದಲ್ವಾ? ಅವಳ ಸ್ವಾಭಿಮಾನಕ್ಕೆ ನೀನ್ ಅಷ್ಟಾದ್ರೂ ಬೆಲೆ ಕೊಡ್ಬೇಕಲ್ವಾ? ಸರಿ ಬಿಡು, ಯೋಚನೆ ಮಾಡ್ತೀನಿ. ಅಷ್ಟೇ ಅಲ್ಲ, ನೀನ್ ಆ ಹುಡ್ಗಿಗ್ ಮೊದ್ಲು ಹೋಗಿ ಥ್ಯಾಂಕ್ಸ್ ಹೇಳು. ನೀನು ಅವಳಿಂದ ದೂರ ಇದ್ರೆ ಅದು ಅವಳಿಗೆ ಒಳ್ಳೇದು. ಥ್ಯಾಂಕ್ಸ್ ಹೇಳ್ತೀಯ ತಾನೇ? ಕನ್ಸ್ ಕಾಣೋದಕ್ಕೆ ಕಾಸಿಲ್ಲ ಅಂತ ತುಂಬಾ ದೊಡ್ಡದಾಗೇನೋ ಆಸೆ ಪಟ್ಬಿಟ್ಟೆ ಸರ್. ಆದ್ರೆ ಈಗ ಎಲ್ಲ ಕಣ್ಣಲ್ಲೇ ಮಣ್ಣಾಗೋಯ್ತು. ಕಾಸಿಲ್ದಿರೋ ಕನ್ಸು ನಿಮ್ಮ ಅಪ್ಪನ ಕಣ್ಣಲ್ಲಿ ನನ್ನ ತುಂಬಾ ಅಂದ್ರೆ ತುಂಬಾ ಚೀಪ್ ಮಾಡ್ಬಿಡ್ತು ಸರ್. ದುಡ್ಡಿಗೋಸ್ಕರ ಹಿಂದೆ ಬಿದ್ದಿರೋಳು ಅಂತ ಹಣೆ ಪಟ್ಟಿ ಕಟ್ಟದು. ನಿಮ್ಮನ್ ಪ್ರೀತಿ ಮಾಡಿದ್ದಕ್ಕೆ ನಾನೇನೋ ಅವಮಾನ ಅನ್ಭವಿಸ್ದೆ ಅಂತ ಅನ್ಕೋಬಹುದು. ಆದ್ರೆ ನನ್ನ ಅಕ್ಕ ಅಜ್ಜಿ ಪಾಪ ಸರ್, ಅವ್ರಿಗೂ ನನ್ನಿಂದ ಕೆಟ್ಟ ಹೆಸರು. ನನ್ ಪ್ರೀತಿ ಬೆಳಗು ಅಣತೆ ಆಗಿದ್ದಿದ್ರೆ ಸಾರ್ಥಕ ಅಂತ ಅನ್ಸ್ತಿತ್ತು. ಆದ್ರೆ ಈಗ ಸ್ವಾಭಿಮಾನನ ಸುಡೋ ಕೊಳ್ಳಿ ಆಗ್ತಿದೆ. ನನಗ್ ನೀವೆಷ್ಟು ಮುಖ್ಯನೋ ನನ್ನ ಅಕ್ಕ ಮತ್ತೆ ಅಜ್ಜಿ ಅಷ್ಟೇ ಮುಖ್ಯ ಸರ್. ನಿಮ್ ಜೊತೆ ಬದುಕೋರು ಯೋಗ್ಯತೆ ಎರಡೂ ಇಲ್ಲ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ ಸರ್. ನಮ್ ನಂಟು ಸೇರೋ ಮುಂಚೆನೆ ಮುಗ್ದೋಗ್ಬಿಡ್ಲಿ ಸರ್. ಕರುನಾಡ